ಭಾರತದ ಮೊದಲ ವರ್ಟಿಕಲ್ ಲಿಫ್ಟ್ ಸೇತುವೆ ಲೋಕಾರ್ಪಣೆ. ರಾಮನವಮಿಯ ದಿನ ರಾಮೇಶ್ವರಂಗೆ ಹೊಸ ಪಂಬನ್ ಸೇತುವೆ. ಏನಿದರ ವಿಶೇಷತೆ? ಭಾರತದ ಪ್ರಧಾನಿ ನರೇಂದ್ರ ಮೋದಿ ಏಪ್ರಿಲ್ 6, 2025ರಂದು ರಾಮನವಮಿಯ ದಿನ ದೇಶದ ಮೊದಲ ಲಂಬ ಲಿಫ್ಟ್ ಸೇತುವೆ ಅಂದರೆ ಪಂಬನ್ ಸೇತುವೆಯನ್ನ ಉದ್ಘಾಟನೆ ಮಾಡಿದರು. ಈ ಹೊಸ ಪಂಬನ್ ಸೇತುವೆ ತಮಿಳುನಾಡಿನ ಮಂಡಪ್ಪಂ ರೈಲು ನಿಲ್ದಾಣದಿಂದ ರಾಮೇಶ್ವರಂ ದ್ವೀಪಕ್ಕೆ ಸಂಪರ್ಕ ಕಲ್ಪಿಸುತ್ತದೆ. ಈ ಸೇತುವೆಯ ಬಗ್ಗೆ ನೋಡೋಕ್ಕೂ ಮೊದಲು ಹಳೆಯ ಪಂಬನ್ ಬ್ರಿಡ್ಜ್ನ ಇತಿಹಾಸವನ್ನ ತಿಳಿಯೋಣ. ವೀಕ್ಷಕರೇ, ಪಂಬನ್ ಬ್ರಿಡ್ಜ್ ಈ ಹೆಸರು ಕೇಳಿದಾಕ್ಷಣ ಭಾರತೀಯರಿಗೆ ನೆನಪಾಗೋದು 1964ರ ಕರಾಳ ರಾತ್ರಿ. ಕೆಲವರಿಗೆ ಈ ಸೇತುವೆಯ ಕರಾಳತೆಯ ಬಗ್ಗೆ ಗೊತ್ತಿಲ್ಲದೇ ಇರಬಹುದು. ಭಾರತದ ರೈಲು ದುರಂತಗಳ ಇತಿಹಾಸದಲ್ಲಿ ಅಚ್ಚಳಿಯದಂತೆ ಉಳಿದ ರಾಮೇಶ್ವರಂ ರೈಲು ದುರಂತ. ಆ ದಿನ ರಾತ್ರಿ ಇದೇ ಹಳೆಯ ಪಂಬನ್ ರೈಲ್ವೆ ಸೇತುವೆ ಮೇಲೆ ಹೊರಟಿದ್ದ ರೈಲು ಮರಳಿ ಬರಲೇ ಇಲ್ಲ. ಹೌದು ವೀಕ್ಷಕರೇ, ಅಂದು 1964ರ ಡಿಸೆಂಬರ್ 23 ಅಂಡಮಾನ್ ಕರಾವಳಿಯಲ್ಲಿ ಚಂಡಮಾರುತ ಸೃಷ್ಟಿಯಾಗಿ ತಮಿಳುನಾಡು ತೊಯ್ದು ತೊಪ್ಪೆಯಾಗಿತ್ತು. ಸಮುದ್ರ ರಾಜ ರಾಕ್ಷಸ ರೂಪ ತಾಳಿದ್ದ. ಇದೇ ವೇಳೆ ಪಂಬನ್ನಿಂದ ರಾಮೇಶ್ವರಂ ಕಡೆಗೆ ಹೊರಟಿದ್ದ 653 ನಂಬರ್ನ ರೈಲು ಮರಳಿ ಭಾರತದ ಭೂಮಿಗೆ ಸೇರಲೇ ಇಲ್ಲ. ಅದು ಕಗ್ಗತ್ತಲ ರಾತ್ರಿ. ರೈಲು ಚಾಲಕನಿಗೆ ಈ ಭೀಕರ ಚಂಡಮಾರುತದ ಬಗ್ಗೆ ಕಿಂಚಿತ್ತೂ ಅರಿವಿರಲಿಲ್ಲ. ಪಂಬನ್ನಿಂದ ಹೊರಟಿದ್ದ ರೈಲು ರಾಮೇಶ್ವರಂ ಸಮೀಪಿಸುತ್ತಿದ್ದಂತೆ ಸಮುದ್ರ ರೌದ್ರ ರೂಪ ತಾಳಿರುವುದು ಲೋಕೋ ಪೈಲಟ್ ಗಮನಕ್ಕೆ ಬಂತು. ಆಗ ಲೋಕೋ ಪೈಲಟ್ಗೆ ಭಯ ಆವರಿಸಿತು. ರಭಸದಿಂದ ಬರುವ ಅಲೆಗಳು ಸೇತುವೆಗೆ ಡಿಕ್ಕಿ ಹೊಡೆಯುತ್ತಿದ್ದವು. ಏನಾಗುತ್ತಿದೆ ಎಂದು ಅಂದಾಜು ಮಾಡಲು ಕೂಡ ಸಾಧ್ಯವಾಗುತ್ತಿಲ್ಲ. ರಭಸವಾಗಿ ಬೀಸುತ್ತಿದ್ದ ಗಾಳಿ, ಮೋಡವೇ ಕಳಚಿ ಬೀಳುವಂತೆ ಸುರಿಯುತ್ತಿರುವ ಮಳೆಯಿಂದ ರಕ್ಷಿಸಿಕೊಳ್ಳಲು ಪ್ರಯಾಣಿಕರು ರೈಲಿನ ಕಿಟಕಿ ಬಾಗಿಲುಗಳನ್ನು ಮುಚ್ಚಿದರು. ಹಾಗೂ ಹೀಗೋ ರೈಲು ಚಾಲಕ ರಾತ್ರಿ ಸುಮಾರು 11 ಗಂಟೆಗೆ ಪಂಬನ್ ಬ್ರಿಡ್ಜ್ ಕ್ರಾಸ್ ಮಾಡಿಸಿದ. ಇನ್ನೇನು ಧನುಷ್ಕೋಡಿ ಸಮೀಪಿಸುತ್ತಿರುವಾಗ ಲೋಕೋ ಪೈಲಟ್ನಿಂದ ಮುಂದೆ ರೈಲು ಚಲಿಸಲು ಸಾಧ್ಯವಾಗಲೇ ಇಲ್ಲ. ಅಲ್ಲೇ ರೈಲನ್ನು ನಿಲ್ಲಿಸಿ ಲೋಕೋ ಪೈಲಟ್ ಕೈ ಚೆಲ್ಲಿ ಕುಳಿತ. ರಭಸದಿಂದ ಬೀಸಿದ ಗಾಳಿ, ಭೀಕರವಾಗಿ ಅಪ್ಪಳಿಸುತ್ತಿರುವ ಅಲೆಗಳಿಂದ ಸಂಪೂರ್ಣ ರೈಲನ್ನು ಸಮುದ್ರ ಆಪೋಷಣೆ ಪಡೆಯಿತು. ಇನ್ನು ಪಂಬನ್ನಿಂದ ರಾಮೇಶ್ವರಂನತ್ತ ಹೊರಟಿದ್ದ ಈ ರೈಲಿನಲ್ಲಿ 115 ಜನ ಟಿಕೆಟ್ ಪಡೆದು ಪ್ರಯಾಣಿಸುತ್ತಿದ್ದರು. ಆದರೆ ಟಿಕೆಟ್ ಇಲ್ಲದೆ ಎಷ್ಟು ಜನ ಪ್ರಯಾಣ ಬೆಳೆಸಿದ್ದರು ಎನ್ನುವ ಸ್ಪಷ್ಟ ಮಾಹಿತಿ ಇಲ್ಲ. ಅಂದಾಜು 200 ಜನ ಪ್ರಯಾಣ ಮಾಡಿರಬಹುದು ಎಂದು ಹೇಳಲಾಗುತ್ತಿದೆ. ಆ ಕರಾಳ ರಾತ್ರಿ ಸದ್ದಿಲ್ಲದೆ ರೈಲಿನಲ್ಲಿದ್ದ ರೈಲ್ವೆ ಸಿಬ್ಬಂದಿ ಸೇರಿದಂತೆ 200 ಜನ ಸಮುದ್ರ ಪಾಲಾದರು. ಈ ಭೀಕರತೆಗೆ ಸಾಕ್ಷಿಯಾಗಿದ್ದು ಅಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದ ರೈಲಿನ ಅವಶೇಷಗಳು. ಇನ್ನು ಈ ಚಂಡಮಾರುತದಿಂದ ರಾಮೇಶ್ವರಂ ದ್ವೀಪದಲ್ಲಿ ಸರಿಸುಮಾರು 1800 ಜನ ಸಾವನ್ನಪ್ಪಿದ್ದಾರೆ ಎಂದು ವರದಿ ಮಾಡಲಾಗಿದೆ. ಸುಮಾರು 60 ವರ್ಷಗಳಿಂದ ಹಲವು ಬಾರಿ ರೈಲ್ವೆ ಇಲಾಖೆ ಈ ಪಂಬನ್ ಸೇತುವೆಯನ್ನು ದುರಸ್ತಿ ಮಾಡುತ್ತಲೇ ಬಂದಿದೆ. ಆದರೆ 2022ರಲ್ಲಿ ಈ ಸೇತುವೆ ಸುರಕ್ಷಿತವಲ್ಲ ಎಂದು ಸ್ಪಷ್ಟವಾದ ಮೇಲೆ ಈಗ ಹೊಸ ಪಂಬನ್ ಸೇತುವೆಯನ್ನ ಆಧುನಿಕ ತಂತ್ರಜ್ಞಾನದ ಮೂಲಕ ನಿರ್ಮಿಸಲಾಗಿದೆ. ಹೌದು, ರಾಮನವಮಿಯ ದಿನ ದೇಶ ಮತ್ತೊಂದು ಮೈಲುಗಲ್ಲಿಗೆ ಸಾಕ್ಷಿಯಾಯಿತು. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಏಪ್ರಿಲ್ 6, 2025ರಂದು ರಾಮನವಮಿಯ ದಿನ ದೇಶದ ಮೊದಲ ಲಂಬ ಲಿಫ್ಟ್ ಸೇತುವೆಯನ್ನು ಉದ್ಘಾಟನೆ ಮಾಡಿದರು. ಈ ಸೇತುವೆ ತಮಿಳುನಾಡಿನ ಮಂಡಪ್ಪಂನಿಂದ ರಾಮೇಶ್ವರಂಗೆ ಸಂಪರ್ಕ ಕಲ್ಪಿಸುತ್ತದೆ. ಈ ಮೊದಲು ಪಂಬನ್ ಸೇತುವೆ ಭಾರತದ ತಮಿಳುನಾಡಿನ ರಾಮೇಶ್ವರಂ ದ್ವೀಪವನ್ನು ಸ್ಥಳೀಯ ಭೂಖಂಡ ಮನ್ನಾರ್ ಕೊಲ್ಲಿಯ ಮೂಲಕ ಸಂಪರ್ಕ ಕಲ್ಪಿಸುತ್ತಿತ್ತು. 1887ರಲ್ಲಿ ಬ್ರಿಟಿಷ್ ಇಂಜಿನಿಯರ್ಗಳ ಮಾರ್ಗದರ್ಶನದಲ್ಲಿ ಪಂಬನ್ ಸೇತುವೆಯ ನಿರ್ಮಾಣ ಕಾರ್ಯ ಪ್ರಾರಂಭ ಮಾಡಲಾಯಿತು. ಈ ಸೇತುವೆಯ ಕಾಮಗಾರಿ 1914ರ ಫೆಬ್ರವರಿ 23ರಂದು ಪೂರ್ಣಗೊಂಡಿತು. 24ರಂದು ಮೊದಲ ರೈಲು ಈ ಸೇತುವೆಯ ಮೇಲೆ ಓಡಿತು. ಇದು 2.3 ಕಿಲೋಮೀಟರ್ ಉದ್ದವಿದ್ದು ಭಾರತದ ಮೊದಲ ಸಮುದ್ರ ಸೇತುವೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಆದರೆ 100 ವರ್ಷಗಳ ಹಿಂದೆ ನಿರ್ಮಿಸಿರುವ ಈ ಸಮುದ್ರ ಸೇತುವೆ ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿತ್ತು. ಈ ಕಾರಣದಿಂದ ರೈಲ್ವೆ ಇಲಾಖೆ ಪಂಬನ್ ಸೇತುವೆಯನ್ನ ಹಲವು ಬಾರಿ ಪರಿಶೀಲನೆ ಮಾಡಿ ದುರಸ್ತಿಗೊಳಿಸಿತು. ಆದರೆ ಈ ಸೇತುವೆ ರೈಲು ಓಡಲು ಸುರಕ್ಷಿತವಲ್ಲ ಎಂದು 2022ರಿಂದ ರಾಮೇಶ್ವರಂಗೆ ರೈಲು ಸಂಚಾರವನ್ನು ನಿಲ್ಲಿಸಲಾಯಿತು. ರಾಮೇಶ್ವರಂಗೆ ಬರುವ ಎಲ್ಲ ರೈಲುಗಳು ಭಾರತದ ಕಡೆಯ ರೈಲು ನಿಲ್ದಾಣವಾದ ತಮಿಳುನಾಡಿನ ಮಂಡಪ್ಪಂವರೆಗೆ ಮಾತ್ರ ಸಂಚರಿಸುತ್ತಿದ್ದವು. ಭಕ್ತರು ಅಲ್ಲಿಂದ ಹಡಗುಗಳ ಮುಖಾಂತರ ರಾಮೇಶ್ವರಂ ದ್ವೀಪವನ್ನು ತಲುಪುತ್ತಿದ್ದರು. ಹಾಗಾದರೆ ಏನಿದು ಹೊಸ ಪಂಬನ್ ಸೇತುವೆ?
ಲೋಕಾರ್ಪಣೆಗೊಂಡಿರುವ ಮೊದಲ ವರ್ಟಿಕಲ್ ಲಿಫ್ಟ್ ಸೇತುವೆಯ ವಿಶೇಷತೆ ಏನು, ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎನ್ನುವುದಾದರೆ, ಈ ಹೊಸ ರೈಲ್ವೆ ಲೈನನ್ನು ರೈಲು ವಿಕಾಸ ನಿಗಮ ನಿರ್ಮಿಸಿದೆ. ಸುಮಾರು 550 ಕೋಟಿ ಖರ್ಚು ಮಾಡಿ 2.07 ಕಿಲೋಮೀಟರ್ ಉದ್ದದ ಸೇತುವೆಯನ್ನು ಪಾಕ್ ಜಲಸಂಧಿಯ ಮೇಲೆ ನಿರ್ಮಾಣ ಮಾಡಲಾಗಿದೆ. ಈ ಸೇತುವೆಯಲ್ಲಿ 72.5 ಮೀಟರ್ ಉದ್ದದ ಲಿಫ್ಟ್ ಸ್ಪ್ಯಾನ್ ಅಳವಡಿಸಿದ್ದು, ಇದನ್ನು 17 ಮೀಟರ್ ಎತ್ತರಕ್ಕೆ ಎತ್ತಬಹುದು. ಇದರಿಂದ ಹಡಗುಗಳು ಡಿಕ್ಕಿಯಾಗುವುದನ್ನು ತಪ್ಪಿಸಬಹುದು. ಈ ತಂತ್ರಜ್ಞಾನದಿಂದ ಹಡಗುಗಳು ಸುಲಭವಾಗಿ ಸಂಚಾರ ಮಾಡಬಹುದು. ಈ ಸೇತುವೆಯ ಮೇಲೆ 2 ರೈಲ್ವೆ ಹಳಿಗಳನ್ನು ನಿರ್ಮಿಸಲಾಗಿದ್ದು, ಪ್ರಸ್ತುತ 1 ಹಳಿ ಮಾತ್ರ ಕಾರ್ಯನಿರ್ವಹಿಸುತ್ತಿದೆ. ಈ ಬ್ರಿಡ್ಜ್ ಮೇಲೆ ರೈಲು 80 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುವಂತೆ ವಿನ್ಯಾಸಗೊಳಿಸಲಾಗಿದೆ. ಸಮುದ್ರದ ಮಧ್ಯೆ ಇರುವ ಈ ಸೇತುವೆ ಪ್ರಕೃತಿ ವಿಕೋಪದ ಸವಾಲುಗಳನ್ನು ಹೇಗೆ ಎದುರಿಸುತ್ತದೆ? ಇಲ್ಲಿ ಬಳಸಲಾಗಿರುವ ತಂತ್ರಜ್ಞಾನ ಏನು ಎನ್ನುವುದಾದರೆ, ಪ್ರತಿ ಗಂಟೆಗೆ ಸುಮಾರು 250 ಕಿಲೋಮೀಟರ್ ವೇಗದ ಗಾಳಿಯನ್ನು ಸಹಿಸುವ ಸಾಮರ್ಥ್ಯ ಈ ಸೇತುವೆಗಿದೆ. ಈ ಸೇತುವೆಗೆ ಸ್ಪೆಷಲ್ ಸ್ಟೀಲ್ ಮತ್ತು ಕಾಂಕ್ರೀಟ್ ಬಳಕೆ ಮಾಡಲಾಗಿದೆ. ಇನ್ನು ಈ ಸಮುದ್ರದ ಉಪ್ಪು ನೀರು ಮತ್ತು ಬಲವಾದ ಗಾಳಿ ತಡೆಯಲು ಕೊರೋಷನ್ ರೆಸಿಸ್ಟೆಂಟ್ ಮೆಟೀರಿಯಲ್ಸ್ಗಳನ್ನು ಬಳಕೆ ಮಾಡಲಾಗಿದ್ದು, ಸಮುದ್ರದಲ್ಲಿ ಚಂಡಮಾರುತ ಬಂದಾಗ ಹಡಗುಗಳು ಸುಲಭವಾಗಿ ಸೇತುವೆಯ ಕೆಳಗಿನಿಂದ ಸಂಚರಿಸಲು ವಿನ್ಯಾಸಗೊಳಿಸಲಾದ ಲಿಫ್ಟ್ ಸ್ಪ್ಯಾನ್ ಸಿಸ್ಟಮ್ ಅನ್ನು ಕ್ಲೋಸ್ ಮಾಡಬಹುದು. ಇದರಿಂದ ಹಾನಿಗಳನ್ನು ನಿಯಂತ್ರಿಸಬಹುದು. ಸೀಸ್ಮಿಕ್ ರೆಸಿಸ್ಟೆಂಟ್ ಪೈಲಿಂಗ್ಗಳನ್ನು ಭೂಮಿಯೊಳಗೆ ನೆಡಲಾಗಿದೆ. ಇದು ಭೂಕಂಪನದ ಹಾನಿಯನ್ನು ತಡೆದುಕೊಳ್ಳುವ ವ್ಯವಸ್ಥೆಯಾಗಿದೆ. ಇನ್ನು ಕಂಪನದ ಶಕ್ತಿಯನ್ನು ಹೀರಿಕೊಳ್ಳುವ ಶಾಕ್ ಐಸೋಲೇಟರ್ ಹಾಗೂ ಡ್ಯಾಂಪರ್ಸ್ಗಳನ್ನು ಕಟ್ಟಡದ ಅಡಿಪಾಯದಲ್ಲಿ ಅಳವಡಿಸಲಾಗಿದೆ. ಸೇತುವೆಯಲ್ಲಾಗುವ ತೊಂದರೆಗಳನ್ನು ಸಮಯಕ್ಕೂ ಮುನ್ನವೇ ಸೂಚನೆ ನೀಡುವ ವ್ಯವಸ್ಥೆಯನ್ನೂ ಮಾಡಲಾಗಿದೆ. ಆದರೆ ಸೇತುವೆಯ ಸ್ಥಿತಿಯನ್ನು ನಿರಂತರವಾಗಿ ನೋಡಲು ಸೆನ್ಸಾರ್ಗಳಾದ AI ಆಧಾರಿತ ಸ್ಮಾರ್ಟ್ ಸೆನ್ಸಿಂಗ್ ತಂತ್ರಜ್ಞಾನ ಬಳಕೆ ಮಾಡಲಾಗಿದೆ. ಅದೇನೇ ಇರಲಿ, ಸಮುದ್ರದಲ್ಲಿ ಉಂಟಾಗುವ ಚಂಡಮಾರುತ, ಭೂಕಂಪನದಿಂದ ಆಗುವ ಹಾನಿಯನ್ನು ಕಡಿಮೆಗೊಳಿಸಲು ಬಳಸಿರುವ ತಂತ್ರಜ್ಞಾನ ಭಾರತದಲ್ಲಿ ಬೆಳೆಯುತ್ತಿರುವ ತಂತ್ರಜ್ಞಾನ ಸಂಶೋಧನಾ ಕ್ಷೇತ್ರಕ್ಕೆ ಹಿಡಿದಿರುವ ಕೈಗನ್ನಡಿ ಅಂತ ಹೇಳಿದರೆ ತಪ್ಪಾಗುವುದಿಲ್ಲ.